ಬರ್ಬರವಾಗಿ ಕೊಲೆಯಾಗಿದ್ದ ಯುವಕನೋರ್ವನ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ದೊರಕಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಪಟ್ಟಣದಲ್ಲಿ ಮೇ 23ರಂದು ಒಡ್ಡರ ಓಣಿಯ ಕಳಸನ್ನವರ ಫ್ಲಾಟ್ದಲ್ಲಿ ತಿಮ್ಮಣ್ಣ ವಿಠಲ್ ಬಂಡಿ ಒಡ್ಡರ್ ಎಂಬ ಯುವಕನಿಗೆ ಚೂರಿ ಇರಿದು ಕೊಲೆ ಮಾಡಲಾಗಿತ್ತು. ಅದರ ಜಾಡು ಹಿಡಿದ ಪೊಲೀಸರಿಗೆ ಈ ಕೊಲೆಯನ್ನ ಮಾಡಿರುವ ಹಂತಕರು ಯಾರು ಎಂಬ ಪ್ರಶ್ನೆಯಾಗಿತ್ತು. ಬಳಿಕ ಹತ್ಯೆಗೈದ ಹಂತಕರ ಪತ್ತೆಗೆ ವಿಶೇಷ ತಂಡಗಳನ್ನು ರಚಿಸಿ ಶೋಧ ಕಾರ್ಯ ಮುಂದುವರೆಸಿದಾಗ ಪೊಲೀಸರಿಗೆ ಬಿಗ್ ಟ್ವಿಸ್ಟ್ ಒಂದು ದೊರಕಿದೆ ಎನ್ನಲಾಗಿದೆ. ಕೊಲೆಯಾದ ಯುವಕ ಫೋನ್ಗೆ ಕೊನೆಯದಾಗಿ ಕರೆ ಬಂದಿದ್ದ ವ್ಯಕ್ತಿಯನ್ನ ಬೆನ್ನಟ್ಟಿದ ಪೊಲೀಸರಿಗೆ ಕೊಲೆಗೆ ನಿಖರ ಕಾರಣ ಹಾಗೂ ಹಂತಕರು ಯಾರು ಎಂಬ ಮಾಹಿತಿ ಲಭ್ಯವಾಗಿದ್ದು, ಕೊಲೆಯಾದ ಯುವಕನ ಲವ್ ಕಹಾನಿ ಬಯಲಾಗಿದ್ದು, ಕೊಲೆಗೆ ಶಂಕು ರೂಪಿಸಿದ ಪ್ರೇಯಸಿ ಅನ್ನ. ತಿಮ್ಮಣ್ಣ ತಮ್ಮ ಸಂಬಂಧಿಕರ ಒಂದು ಹುಡುಗಿಯನ್ನ ಪ್ರೀತಿಸುತ್ತಿದ್ದ. ಈ ವಿಷಯ ತಿಳಿದು ಹುಡುಗಿಯ ಮನೆಯವರು ಅವಳಿಗೆ ಬೇರೆಯೊಂದು ಮದುವೆ ಮಾಡಿದ್ರು. ಆದರೆ ಆ ಯುವತಿ ಮದುವೆಯಾದರೂ ತಿಮ್ಮಣ್ಣನ ಜೊತೆಗೆ ಸಂಪರ್ಕದಲ್ಲಿದ್ದಳೆಂದು ಯುವತಿಯ ದೊಡ್ಡಪ್ಪನ ಮಗ ತನ್ನ ಗೆಳೆಯನೊಂದಿಗೆ ಕೊಲೆ ಮಾಡಿರುವುದಾಗಿ ಮಾಹಿತಿ ಲಭ್ಯವಾಗಿದೆ. ಆರೋಪಿಗಳಾದ 4 ಜನರಲ್ಲಿ 3 ಅಪ್ರಾಪ್ತರು ಎನ್ನಲಾಗ್ತಿದೆ. ಇನ್ನು ಆ ಯುವತಿಯ ಮನೆಯವರು ಸಹ ಕೊಲೆಯಾದ ತಡರಾತ್ರಿ ಮನೆ ಬಿಟ್ಟು ಪರಾರಿಯಾಗಿದ್ದಾರೆ ಎಂದು ತಿಳಿದು ಬಂದಿದ್ದು, ಪೊಲೀಸ್ ಅಧಿಕಾರಿಗಳಿಗೆ ಲಭ್ಯವಾದ ಮಾಹಿತಿ ಮೇರೆಗೆ ಪರಿಶೀಲನೆ ನಡೆಸಿರುವ ಘಟನೆ ಜರುಗಿದೆ. ಆರೋಪಿಗಳ ಪತ್ತೆಗಾಗಿ ಪೊಲೀಸ್ ಅಧಿಕಾರಿಗಳು ತಮ್ಮ ಕಾರ್ಯಾಚರಣೆ ಚುರುಕುಗೊಳಿಸಿದ್ದಾರೆ.